ಇನ್ನು ಈ ಕ್ಯಾಪಿಟಲ್ ಪ್ರಾಬ್ಲಮ್ ಇರೋ ಸೊಲ್ಯೂಷನ್ನು ಅದೇ ರೀತಿಯಲ್ಲಿ ಇಂಡಿಯಾದಲ್ಲಿದ್ದು ಫಾರೆಕ್ಸಲ್ಲಿ ಟ್ರೇಡ್ ಮಾಡಬೇಕು ಅನ್ಕೊತಾ ಇರೋರು ಕೂಡ ಇರೋದು ಒಂದೇ ದಾರಿ, ಅದೇ ಫಂಡೆಡ್ ಅಕೌಂಟ್ಸ್. ಇನ್ನು ಅದೇ ರೀತಿಯಲ್ಲಿ ಈ ಫಂಡೆಡ್ ಅಕೌಂಟ್ಸಲ್ಲಿ ಟ್ರೇಡ್ ಮಾಡೋದ್ರಿಂದ ಇರೋ ಅಡ್ವಾಂಟೇಜಸ್ಗಳು ಏನು ಅನ್ನೋದಾದರೆ, ಈಗ ಅಂದ್ಕೊಳ್ಳಿ ಪರ್ಸನ್ ಎ ಮತ್ತು ಪರ್ಸನ್ ಬಿ ಅನ್ನೋ ಇಬ್ಬರು ಬಿಗಿನರ್ ಟ್ರೇಡರ್ಸ್ ಇದ್ದಾರೆ. ಇಬ್ಬರ ಹತ್ರನೂ 1 ಲಕ್ಷ ಕ್ಯಾಪಿಟಲ್ ಇದೆ. ಈಗ ಎ ಅನ್ನೋ ಪರ್ಸನ್ ಏನು ಮಾಡ್ತಾನೆ, ಡೈರೆಕ್ಟ್ ಬ್ರೋಕರ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಡೆಪಾಸಿಟ್ ಮಾಡಿ ಡೈರೆಕ್ಟಾಗಿ ಟ್ರೇಡ್ ಮಾಡ್ತಾನೆ. ಇನ್ನು ಅದೇ ರೀತಿ ಬಿ ಅನ್ನೋ ಪರ್ಸನ್ ಅವನ ಹತ್ರ ಇರೋ 1 ಲಕ್ಷದಲ್ಲಿ 10,000 ಫಂಡೆಡ್ ಅಕೌಂಟ್ಗಳನ್ನ ಪರ್ಚೇಸ್ ಮಾಡ್ತಾನೆ. ಇನ್ನು ಎ ಅನ್ನೋ ಪರ್ಸನ್ ಬ್ರೋಕರ್ ಅಕೌಂಟಲ್ಲಿ ಟ್ರೇಡ್ ಮಾಡೋದ್ರಿಂದ ಅವನಿಗೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಲಾಸ್ ಲಿಮಿಟ್ ಇರೋದಿಲ್ಲ. ಅವ್ನು ಬೇಕಾದರೆ ಒಂದೇ ಟ್ರೇಡಲ್ಲಿ ಅವ್ನು 50% ಕ್ಯಾಪಿಟಲ್ನ ಲಾಸ್ ಆಗ್ಬೋದು, ಇಲ್ಲ 100% ಕ್ಯಾಪಿಟಲ್ನ ಸಹ ಅವ್ನು ಒಂದೇ ಟ್ರೇಡಲ್ಲಿ ಅಥವಾ ಒಂದೇ ದಿನದಲ್ಲಿ ಲಾಸ್ ಆಗೋ ಚಾನ್ಸ್ ಅನ್ನೋದು ಹೈ ಇರುತ್ತೆ. ಇನ್ನು ಅದೇ ರೀತಿ ಬಿ ಅನ್ನೋ ಪರ್ಸನ್ ಫಂಡೆಡ್ ಅಕೌಂಟಲ್ಲಿ ಟ್ರೇಡ್ ಮಾಡೋದ್ರಿಂದ ಅವನಿಗೆ ಪರ್ ಟ್ರೇಡ್ಗೆ 3% ರಿಸ್ಕ್ ಇರುತ್ತೆ. ಅದೇ ರೀತಿಯಲ್ಲಿ ಪರ್ ಡೇಗೆ 5% ರಿಸ್ಕ್ ಅನ್ನೋದು ಇರೋದ್ರಿಂದ ಅವನು ಮ್ಯಾಕ್ಸಿಮಮ್ ಅಕೌಂಟ್ನ ಲಾಸ್ ಆಗೋದಕ್ಕೆ ಚಾನ್ಸ್ ಇರೋದಿಲ್ಲ. ಒಂದು ವೇಳೆ 3% ಲಾಸ್ನ ಅವನು ಒಂದೇ ಟ್ರೇಡಲ್ಲಿ ತೊಗೊಂಡ್ಬಿಟ್ರೆ ಅವನ ಅಕೌಂಟ್ ಅನ್ನೋದು ಬ್ಲ್ಯಾಂಕ್ ಆಗೋಗುತ್ತೆ.